ಉಪನಿರ್ದೇಶಕ ಸೋಮಶೇಖರ್ ಅಮಾನತಿಗೆ ತೀವ್ರ ಒತ್ತಾಯ. ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಲ್ಲಿ ಆಹಾರ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳ ಸರಬರಾಜಿನಲ್ಲಿ ಬೃಹತ್ ಅಕ್ರಮ ನಡೆದಿತ್ತು. ಉಪನಿರ್ದೇಶಕ ಡಿಡಿ ಸೋಮಶೇಖರ್ ಅವರು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಅವ್ಯವಹಾರ ನಡೆಸಿದ್ದಾರೆ ಅಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಗಂಭೀರ ಆರೋಪವನ್ನು ಮಾಡಿದೆ. ಈ ಕುರಿತು ಸಮಿತಿ ಅಧ್ಯಕ್ಷರಾದ ಎಂಎಸ್ ಪಾಟೀಲ ನರಿಬೋಳ ಮತ್ತು ಶ್ರವಣಕುಮಾರ ಡಿ ನಾಯಕ ಅವರು ಜಂಟಿಯಾಗಿ ಮಾತನಾಡಿ, ಟೆಂಡರ್ ಷರತ್ತುಗಳಾದ ಜಿಪಿಎಸ್ ಅಳವಡಿಕೆ, ಮಾರಾಟಕ್ಕಿಲ್ಲ, ಲೇಬಲಿಂಗ್, ಸ್ಥಳೀಯ ಗೋದಾಮು ಸ್ಥಾಪನೆ ಹಾಗೂ ಎಫ್ಐನಿಂದ ನೇರ ಪಡಿತರ ಎತ್ತುವಳಿ ನಿಯಮಗಳನ್ನು ಗುತ್ತಿಗೆದಾರರು ನಿರಂತರವಾಗಿ ಉಲ್ಲಂಘಿಸಿದ್ದಾರೆ ಅಂತ ತಿಳಿಸಿದರು. ಈ ಅಕ್ರಮಗಳನ್ನು ಹಿಂದಿನ ಅಧಿಕಾರದ ಅವಧಿಯಲ್ಲಿಯೇ ದಿನಾಂಕ 1/1/2025 ಆದೇಶ ಸ್ಪಷ್ಟವಾಗಿ ದಾಖಲಿಸಲಾಗಿತ್ತು. ಆದರೆ ಪ್ರಸ್ತುತ ಉಪನಿರ್ದೇಶಕ ಸೋಮಶೇಖರ್ ಅವರು ಯಾವುದೇ ಕ್ರಮ ಕೈಗೊಳ್ಳದೆ, ದಂಡ ವಿಧಿಸದೆ ಅಥವಾ ಬಾಕಿ ಪಾವತಿ ತಡೆಹಿಡಿಯದೆ ಅಧಿಕಾರದ ದುರುಪಯೋಗ ಮಾಡುತ್ತಿದ್ದಾರೆ. ಪ್ರತಿ ತಿಂಗಳು ಬೋಗಸ್ ಬಿಲ್ ಬಯೋಮೆಟ್ರಿಕ್ ಇಲ್ಲದೆ ನಿಲಯ ಪಾಲಕರಿಗೆ ಒತ್ತಡ ಹೇರಿ ಕಾನೂನು ಬಾಹಿರವಾಗಿ ಹಣ ಮಂಜೂರು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಎಂಎಸ್ ಪಾಟೀಲ ನರಿಬೋಳ ಮತ್ತು ಶ್ರವಣಕುಮಾರ ಡಿ ನಾಯಕ ಅವರು ಜಂಟಿಯಾಗಿ ಮಾತನಾಡಿದರು. ಟೆಂಡರ್ ನೇರವಾಗಿ ಎತ್ತಂಗಡಿ ಮಾಡಿ ವಿದ್ಯಾರ್ಥಿ ಸರಬರಾಜು ಮಾಡಬೇಕಾದ ಷರತ್ತನ್ನು ಪಾಲಿಸ್ತಾ ಇದ್ದಾರೆ, ಉಲ್ಲಂಘಿಸ್ತಾ ಇದ್ದಾರೆ. ವಾಹನ ಟ್ಯಾಕ್ಸಿ ಮತ್ತು ದಾಖಲೆಗಳ ಕೊರತೆ, ಕಡ್ಡಾಯ ಬಿಲ್ಲಿಂಗ್ ಉಲ್ಲಂಘನೆ ಷರತ್ತು, ಸ್ಥಳೀಯ ಗೋದಾಮು ಸ್ಥಾಪನೆಯಲ್ಲಿ ವಿಫಲರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ದಿವಸ ಪದಾರ್ಥಗಳ ಸಮರ್ಪಕ ಪೂರೈಕೆಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತು ದಿವಸ ಕಲಬುರಗಿಯಲ್ಲಿ ಒಂದು ಇಲಾಖೆಯಲ್ಲಿ ಒಂದು ಹುದ್ದೆಯಲ್ಲಿ ಬಹಳ ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ 2 ವರ್ಷ, ಬಹಳದ 3 ವರ್ಷ ಬಹಳ ಇತ್ತು. ಆದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಸುಮಾರು 23 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿದ್ದಾರೆ, 23 ಇಯರ್ಸ್. ಆದ್ರೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಜನಪ್ರತಿನಿಧಿಗಳಿಗೆ ಯಾಕೆ ಕಾಣ್ತಾ ಇಲ್ಲ ಗೊತ್ತಿಲ್ಲ. ಅವ್ರಿಗೆ ಇಂಡೈರೆಕ್ಟ್ ಅವ್ರು ಸಪೋರ್ಟ್ ಆದ ಗೊತ್ತಿಲ್ಲ. ಮತ್ತು ವರ್ಗಾವಣೆ ಆದರೂ ಸಾಕು. ಹೆಂಗ್ ವರ್ಗಾವಣೆ ಆಗ್ತಂದ್ರೆ, ಸರ್ದಾರ್ ಪಟೇಲ್ ಸರ್ಕಾರ ಸೂಪರ್ ಮಾರ್ಕೆಟ್ ಸರ್ದಾರ್ ಪಟೇಲ್ ಮಾರ್ಕೆಟ್ ಒಂದು ಇಲಾಖೆಯಿಂದ ವರ್ಗಾವಣೆ ಆದ್ರೆ ಸಾಕು. ಮತ್ತೆ ಹಿರಿಯ ಇನ್ಫ್ಲೂಯೆನ್ಸ್ ಉಪಯೋಗಿಸುವ ದುಡ್ಡು ಖರ್ಚು ಮಾಡಿ ಮತ್ತೆ ಅದೇ ಇಲಾಖೆ ಅದೇ ಕುರ್ಚಿ ಹಿಡಿದು 3 ವರ್ಷ ಆಯ್ತು, 23 ವರ್ಷ ಆಯ್ತು ಅವ್ರು ಆರಿಕೊಂತಕ್ಕಂಥವ್ರು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹುಶಃ ಈ ಲೋಕಾಯುಕ್ತವು ಯಾಕೆ ಹೋಗುತ್ತೆ, ನಾವು ಯಾರಾದರೂ ಹೋರಾಟಗಾರರು, ಮಾಧ್ಯಮದವರು ಅದ್ರ ವಿಷಯ ಬೆಳಕು ಚೆಂದಾಗಿ ಅವ್ರು ಹೋಗ್ತಾರೋ ಇವರು. ಯಾಕಂದ್ರೆ ಅವರು ನಮ್ಮ ಮಾಹಿತಿ ಇದ್ದಂಗೆ ಇದು ಲೋಕಾಯುಕ್ತರು ಆಗಲಿ, ಜನಪ್ರತಿನಿಧಿಗಳು ಅದು ಯಾಕೆ ಕಮ್ಮಿ ಕೊಡುತ್ತೆ. ಅವರು ಸುಮಾರು 3-4 ಬಿಗ್ ಬಜಾರು ಸಿನಿಮಾ ಥಿಯೇಟರ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಬ್ಬ ಅಧಿಕಾರಿಯಾಗಿ ಸ್ಟೇಜಿಂದ ಬಂತು, ಇದು ಸತ್ಯನ ಸುಳ್ಳು ಅಂತಕ್ಕಂಥದ್ದು ಪತ್ತೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಮತ್ತು ಲೋಕಾಯುಕ್ತರ ಕರ್ತವ್ಯ. ಅವರು ಕೂಡ ಮಾಡ್ತಾ ಇಲ್ಲ. ಬಹುಶಃ ಇಷ್ಟು ಭ್ರಷ್ಟಾಚಾರ ಬಹುಶಃ ಈ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ನಡಲಿಕ್ಕಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಬಹಳ ಗೌರವ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ವಿಷಯಗಳನ್ನ ಕೆದಕಿ ಪತ್ರಿಕಾಗೋಷ್ಠಿ ಮಾಡ್ತಿದ್ರು. ಅದಕ್ಕಾಗಿ ನಾವು ಅವ್ರ ಬಗ್ಗೆ ಬಹಳ ಹೆಮ್ಮೆಯಿಂದ ಇಂಥವ್ರು ಜನಪ್ರತಿನಿಧಿ ಆಗ್ಬೇಕಂತ ನಾವು ಬಹಳ ಇದರಿಂದ ಅವರಿಗೆ ಅವಸರ ಪ್ರಚಾರ ಮಾಡಿದೀವಿ. ಆದ್ರೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಉಸ್ತುವಾರಿ ಸಚಿವರು ಯಾಕೆ ಸೋಂಕು ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಬಹಳ ಬೇಜಾರಿನ ಸಂಗತಿ. ಇದನ್ನ ನಾವು ಉಗ್ರವಾಗಿ ಖಂಡನೆ ಮಾಡ್ತೀವಿ. ಇನ್ನು ಮುಂದಾದ್ರೂ ಉಸ್ತುವಾರಿ ಸಚಿವರು ಇಂಥವ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಇವ್ರನ್ನ ಕ್ರಮ ಕೈಗೊಳ್ಳುವಂತ ಲಕ್ಷ್ಯ ವಹಿಸಿದ್ರೆ ಸರಿ. ಇಲ್ಲದೇ ಇದ್ರೆ ನಾವು ಈ ಒಂದು ಮುಂದಿನ ದಿನಗಳಲ್ಲಿ ಇದೇ ವಿಷಯ ಅವ್ರ ಕಚೇರಿ ಇದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ, ಉಪ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮತ್ತು ಮನವಿಯನ್ನ ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಮಾಡ್ತೇನೆ. ಅದರ ಜೊತೆಗೆ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ, ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸೋದರಾಗಿರ್ತಕ್ಕಂಥ ಗ್ರಾಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯಕ ಅವರು ಕೂಡ ಈ ವಿಷಯದ ವಿವರವಾಗಿ ತಮ್ಮ ಗಮನಕ್ಕೆ ತರಬೇಕಂತ ಕೇಳ್ಕೊಳ್ತೇನೆ.